ಅಮ್ಮ ಹಾಯ್, ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇಲ್ಲಿ ಒಂದು ಶುಚಿಯಾದ ಸ್ಥಳದಲ್ಲಿ ಇಡಬೇಕು. ಸೊ ಎಲ್ಲ ಶಿವ ಬೆಳಗ್ಗೆ ಅಯ್ಯೋ 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 ಇವಾಗ ಎದ್ದಿರತ್ರ. ಹಾಯ್, ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬೆಳಗ್ಗೆನೇ ಅಮ್ಮನ ಮನೆಗೆ ಬಂದೆ. ಯಾಕೆ ಏನು ಅಂತ ಹೇಳ್ತೀನಿ. ಸೊ ನಾನು ಒಂದು ಹೇಳಬೇಕು ಅಂತಂದರೆ, ನಾವು ಮಾಡೋ ಕೆಲಸ ಸೊ ಎಲ್ರಿಗೂ ಇಷ್ಟ ಆಗಬೇಕು ಅಂತ ಏನಿಲ್ಲ, ಎಲ್ರಿಗೂ ಇಷ್ಟ ಆಗೋದಿಲ್ಲ. ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ನಾವು ನಮ್ಮ ಕೆಲಸವನ್ನು ಬಿಡಬಾರ್ದು. ಯಾಕಂದರೆ ನಾವು ಪ್ರೀತಿಯಿಂದ ಆ ಕೆಲಸ ಮಾಡ್ತಾಯಿರ್ತೀವಿ. ನಮಗೆ ಮನಃಶಾಂತಿ, ನಮಗೆ ಪ್ರೀತಿ ಕೊಡಬೇಕು ಆ ಕೆಲಸ. ಯಾವುದೇ ಕೆಲಸ ಆಗಲಿ, ಸಣ್ಣದು ದೊಡ್ಡದು ಅಂತ ಅಲ್ಲ. ಸೊ ನಮಗೆ ಖುಷಿಯಾಗಿರಬೇಕು, ಅದು ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇರಬೇಕು. ಅಮ್ಮ ಹಾಯ್, ಗುಡ್ ಮಾರ್ನಿಂಗ್ ಮಾ. ಗುಡ್ ಮಾರ್ನಿಂಗ್. ಆಯ್ತಾ ಪೂಜೆ ಎಲ್ಲ? ಪೂಜೆ ಆಯ್ತು. ಅಣ್ಣ ಉಪವಾಸ ಬಿಟ್ರ ನೀವು? ಉಪವಾಸ ಬಿಟ್ಟು ಆಯ್ತು. ಮೊಸರನ್ನ ತಿಂದ್ರ ಅಣ್ಣ? ಮೊಸರನ್ನ ತಿಂದೆ, ತಿಂದ ಉಪವಾಸ ಬಿಟ್ಟು. ನೋಡಿ ಫ್ರೆಂಡ್ಸ್, ಮೊಮ್ಮಗಳು ಹೋಗ್ತಾಳೆ ಅಂತ ಕಾಲೇಜಿಗೆ. ಸೊ ಮೊಸರನ್ನ ಪ್ರಸಾದ ಕಟ್ಟಿದ್ದಾರೆ. ಹಾಗೆ ಇದು ಅಣ್ಣ ಪೇಡ ತಂದಿದ್ರಲ್ಲಮ್ಮ? ಹುಬ್ಳಿಯಿಂದ, ಧಾರವಾಡದಿಂದ ತಂದಿದ್ದ. ಆ್ಯಕ್ಚುಲಿ ಸೋಮವಾರದ ಪೂಜೆ ಆಗಿ ಇವತ್ತು ಮಂಗಳವಾರ. ಸೊ ಮಂಗಳವಾರದ ಪೂಜೆ ತೋರಿಸ್ತೀನಿ ಬನ್ನಿ. ನೋಡಿ, ಮಂಗಳವಾರದ ಪೂಜೆ ಆಗಿ ನೈವೇದ್ಯ ಇಟ್ಟು ಪೂಜೆ ಎಲ್ಲ ಆಗಿದೆ. ಸೊ ಬೆಳಗ್ಗೆ 6 ಗಂಟೆಗೆ ಪೂಜೆ ಮಾಡಿದ್ದಾರೆ. ಸೊ ಸೋಮವಾರ ಪೂಜೆ ಆಗಿ ಮಂಗಳವಾರ ಬೆಳಗ್ಗೆ ಮೊಸರನ್ನ ಇಟ್ಟು ನೈವೇದ್ಯ ಮಾಡಿ ದೇವರನ್ನ ಇಳಿಸೋದು. ಸೊ ಈ ಥರ ಪೂಜೆ ಮಾಡಿದ್ದಾರೆ. ಈ ಥರ ಮೊಸರನ್ನ ಮಾಡ್ಕೋತಾರೆ. ಇದಕ್ಕೆ ಉಪ್ಪು ಹಾಕಲ್ಲ ಅಲ್ಲಮ್ಮ? ಅಮ್ಮ, ಇದಕ್ಕೆ ಉಪ್ಪೇ ಸೇರಿಸಲ್ಲ. ಇಲ್ಲ, ಇದಕ್ಕೆ ಹಾಕ್ತಾರೆ. ಹಾಕ್ತಾರಾ? ಹಾಕಲ್ಲ. ಹಾಂ, ಸ್ವಲ್ಪ ಉಪ್ಪು, ಸಕ್ಕರೆ, ಮೊಸರು, ಹಾಲು, ಮೊಸರು, ಸಕ್ಕರೆ, ಉಪ್ಪು. ಸ್ವಲ್ಪ ಸಕ್ಕರೆ ಅಂದರೆ ಸಕ್ಕರೆ ಜಾಸ್ತಿ ಅಲ್ಲ. ಹಾಂ, ಸ್ವಲ್ಪ ಟೇಸ್ಟಿಗೆ ಸಾಕು ಬಿಡಮ್ಮ. ಬೆಳಿಗ್ಗೆ ಇಷ್ಟೊಂದು ಬೇಡ. ಈಗ ಸ್ವಲ್ಪ ಸ್ವಲ್ಪ ತೆಗಿರಿ. ಅಯ್ಯಪ್ಪ, ಸ್ವಲ್ಪ ತೆಗಿರಿ ಸಾಕು. ಈಗ ಜಾಸ್ತಿ ಇಲ್ಲ, ತಗೋ ಹಾಕೋ. ತಿನ್ನೋಂಗಾಗಲ್ಲ ಬೆಳಗ್ಗೆ. ಅವ್ನು ತಗೊಳಮ್ಮ, ಸ್ವಲ್ಪ ತೆಗಿರಿ. ಇದಂತೂ ಎಲ್ರಿಗೂ ತುಂಬ ಇಷ್ಟ ಅಲ್ಲಮ್ಮ? ಈಗ ಎಲ್ಲರೂ ಬರ್ತಾರೆ. ಎಲ್ಲ ಮೊಮ್ಮಕ್ಕಳು ಬರ್ತಾರೆ ಇವಾಗ. ಮೊಮ್ಮಕ್ಕಳಿಗೆಲ್ಲ ತೆಗೆದಿಡ್ತಾ ಇದ್ದಾರೆ. ಮಕ್ಕಳು ಮೊಮ್ಮಕ್ಕಳು ಇಬ್ಬರು ಬರ್ತಾರೆ. ಆಮೇಲೆ ಅಲ್ಲಿ ಅಲ್ಲಮ್ಮ ಎಲ್ಲ ಅಲ್ಲಿ ಶಿವಲಿಂಗಗಳನ್ನು ಮೇಲಿಟ್ಟಿರೋದು ಕಾಣ್ತಾ ಇಲ್ಲ. ಫ್ರೆಂಡ್ಸ್, ಇಲ್ಲಿ ಒಂದು ಶುಚಿಯಾದ ಸ್ಥಳದಲ್ಲಿ ಇಡಬೇಕು. ಸೊ ಎಲ್ಲ ಶಿವಲಿಂಗಗಳನ್ನು ಇಲ್ಲೇ ಇಟ್ಟಿದ್ದಾರೆ. ನೋಡಿದ್ರಲ್ಲ, ಹೀಗೆ ಎಲ್ಲನೂ 17 ವಾರನೂ ಎಲ್ಲ ಹೀಗೆ ಇಟ್ಟಿರ್ತಾರೆ. ಇದು ಯಾರಿಗಮ್ಮ? ಸುಜಲ್ ಕೊಡು. ಸ್ಕೂಲಿಗೆ ಹೋಗ್ಬಿಡ್ತಾನೆ ನಾವು ಬೆಳಗ್ಗೆ. 8 ಹೋಗ್ಬಿಡ್ತಾನೆ. ಸರಿ, ನಾನು ಬರಲ್ಲ, ಟೈಮ್ ಆಯಿತು. ಕರಿಬೇವು ಗಿಡದ್ದಾ? ಅದು ಇಟ್ಬಿಡ್ತೀರಾ? ಹಾಗೆ ಇಡೀ ಸೈಡಲ್ಲಿ ನನ್ನ ಗಾಡಿಯಲ್ಲಿ ಇಟ್ಕೊಂಡು ಹೋಗ್ತೀನಿ. ಅಣ್ಣ ಫೋನ್ ಮಾಡಿಲ್ಲ ಇನ್ನು? ಇಲ್ಲ ಯಾಕೆ ಮಾಡಿ ಬೇಗ 9 ಗಂಟೆ ಬರಲಮ್ಮ? ಓಕೆ, ಲೇಟ್ ಆಯ್ತು ಮತ್ತೆ. ಬಾಯ್. ಅವ್ನು ಹೋಗ್ತಾನೆ. ಬಾಯ್ ದೀಪಣ್ಣ. ಬಾಯ್. ಮನೆಯಲ್ಲೇ ಕೂತ್ಕೊಂಡು ಹೆಣ್ಮಕ್ಳು ಎಷ್ಟೆಲ್ಲ ಕಷ್ಟಪಡ್ತಾ ಇರ್ತಾರೆ. ಏನಾದರೂ ಮಾಡಿ ಅರ್ನ್ ಮಾಡಬೇಕು, ಹೇಗಾದರೂ ಮಾಡಬೇಕು ಅಂತ ಹೇಳಿ ಅವರ ಟ್ಯಾಲೆಂಟ್ಗಳನ್ನು ಹೊರದೊಂಬಿಸ್ತಾರೆ. ನನ್ನ ಒಂದು ಕೋರಿಕೆ ಏನಂದರೆ, ಅಂಥವ್ರಿಗೆ ನಾವೆಲ್ಲ ಪ್ರೋತ್ಸಾಹ ಕೊಡೋಣ. ಸೊ ಫ್ಯಾಮಿಲಿ, ಫ್ರೆಂಡ್ಸು. ಏನು ಮಾಡ್ತಾ ಇದ್ದೀರಾ ಇಬ್ಬರು ಅಮ್ಮ ಮಗ? ಮುಂದಿನ ಸೋಮವಾರ. ಓ, ಏನೋ ಬೆಳಗ್ಗೆ ಎಷ್ಟು ಗಂಟೆ ಇವಾಗ? ಎಲ್ಲೋಯ್ತು? ಬೆಳಗ್ಗೆ ಅಯ್ಯೋ 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 ಇವಾಗ ಎದ್ದಿರತ್ರ. ಹಂಗೆಲ್ಲ ಮಾಡಬಾರ್ದು. ಏನು ಚಂದ ಓದಿ, ಚೆಂದಾಗಿ ಬರೆದು, ಚೆನ್ನಾಗಿ ಮಾರ್ಕ್ಸ್ ತೆಗಿ. ಅಪ್ಪ ಅಮ್ಮ ಖುಷಿಯಾಗಿಬಿಡ್ತಾರೆ. ಏನೋ ಸುಜಲ್, ನಿಮ್ಮ ಅಜ್ಜಿ ಇಲ್ಲಿ ನೋಡಿ, ಇಲ್ಲಿ ಮೊಸರನ್ನ ಕೊಟ್ಟಿದ್ದಾರೆ. ಸೂಜಲಿಗೆ ಕೊಡು ಅಂತ. ತಿಂತೀಯಾ? ತಡಿ, ತಗೊಳ್ಳೋ. ನೀನು ತಿಂದು ಹೋಗ್ಬೇಕಂತೆ. ನೀನು ಬೆಳಗ್ಗೆ ಬೇಗ ಹೋಗ್ತೀಯ ಅಂತಲ್ಲ, ಸಿಗೋದಿಲ್ವ ನಿಂಗೆ ಇವತ್ತು?
ಇಲ್ಲ ಇಲ್ಲ ಮಂಗಳವಾರ ಕೊಟ್ಟಿಲ್ಲ ಅಂತಲ್ಲ, ಹಾಗಾಗಿ ಸೊ ನಾನು ಬೇಗ ಬಂದಿರೋದಕ್ಕೆ ನಿಮಗೆ ಮೊಸರನ್ನ ಆಯ್ತಾ, ತಿನ್ನು. ಹಾಂ, ಪ್ರಸಾದ ತಿಂದು ಚೆನ್ನಾಗಿ ಓದು ಆಯ್ತಾ. ಓಕೆ, ಬಾಯ್ 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 ಶ್ರುತಿ, ಬಾಯ್ 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 ಕಣೋ, ಬಾಯ್ ಬಾಯ್. ಬಾಯ್ ಬಾಯ್, ಚೆನ್ನಾಗಿ ಓದು. ಬಾಯ್ ಮಾ. ಮೊಸರನ್ನ ಹಾಕ್ಕೊಟ್ಟಿದ್ರು, ಬಂದು ತೆಗೆದ್ಬಿಟ್ಟು ಬೆಳಗ್ಗೆನೇ ಹೋಗಿದ್ನಲ್ಲ, ಮಕ್ಳಿಗೂ ಕೂಡ ಟೈಮ್ ಆಗಿರುತ್ತೆ. ಸೊ ಫಾಸ್ಟಾಗಿ ನಾನು ಯಾವುದೇ ತಿಂಡಿ ಮಾಡಿರಲಿಲ್ಲ. ಸೊ ಅಮ್ಮ ಬೇಗ ಪೂಜೆ ಆಯಿತು ಅಂತಂದ್ರಲ್ಲ, ಹಾಗಾಗಿ ನಾನು ಫ್ರೆಶ್ ಆಗಿಬಿಟ್ಟು ಹೋಗಿ ಇಸ್ಕೊಂಡು ಬಂದೆ. ಇವಾಗ ನಾನು ಕೂಡ ತಿಂಡಿ ಮಾಡಬೇಕು. ಸೊ ನನ್ನ ಮಗಳು ಬಂದುಬಿಟ್ಟು ಮೊಸರನ್ನ ತಿಂದ್ಕೊಂಡು ಹೋಗ್ತಾಳೆ. ಸೊ ಪ್ರತಿ ಮಂಗಳವಾರ ಅವಳು ಬೆಳಗ್ಗೆ ಫಸ್ಟು ತಗೊಂಡು ತಿಂದ್ಕೊಂಡ್ಬಿಟ್ಟು ಹೋಗ್ಬಿಡ್ತಾಳೆ. ಅವಳಿಗೆ ತುಂಬ ಇಷ್ಟ ಇದು ಮೊಸರನ್ನ, ಎಲ್ರಿಗೂ ತುಂಬಾ ಇಷ್ಟ. ತುಂಬಾ ಪ್ರಸಾದ ಅಂತ ಮಾಡಿರ್ತಾರಲ್ಲ, ಆ್ಯಕ್ಚುಲಿ ತುಂಬಾ ಟೇಸ್ಟು ಕೂಡ ಆಗಿರುತ್ತೆ. ನಾನು ಅವಳಿಗೆ ಹಾಕ್ಕೊಟ್ಬಿಟ್ಟು ಆಮೇಲೆ ಪಲ್ಯ ಮತ್ತು ರೊಟ್ಟಿ ಮಾಡಬೇಕಾಗಿತ್ತು. ಬೆಳಗ್ಗೆನೇ ಅಲ್ಲಿ ಹೋಗಿ ಬಂದು ರೊಟ್ಟಿ ಬೇಡ ಅಂತ ಅಂದ್ರೂ ರೊಟ್ಟಿನೇ ಮಾಡು ಅಂತ ಹೇಳಿದ್ರು ಇವರು. ಸೊ ಹಾಗಾಗಿ ಅವಳಿಗೆ ಮೊಸರನ್ನ ಹಾಕ್ಕೊಟ್ಬಿಟ್ಟು ಹೀರೆಕಾಯಿ ಎಲ್ಲ ಹೆಚ್ಕೊಂಡು ಹೀರೆಕಾಯಿ ಪಲ್ಯ, ಜೋಳದ ರೊಟ್ಟಿ ಹಾಕ್ತಾಯಿದ್ದೆ. ನೋಡಿ, ಈ ಥರ ನಾನು ಜೋಳದ ರೊಟ್ಟಿ ಹಾಕಿ, ಸೊ ತುಂಬ ತೆಳುವಾಗಿರಬೇಕು ಜೋಳದ ರೊಟ್ಟಿ. ನಮ್ಮ ಮನೆಯಲ್ಲಿ ದಪ್ಪ ಆದರೆ ತಿನ್ನೋದಿಲ್ಲ. ಸೊ ತೆಳ್ಳಗೆ ಹಾಕಿದರೆ ಏನಪ್ಪ ಅಂದರೆ ಉಳಿದ್ರೂ ಕೂಡ ಅದು ತಿನ್ಕೋಬೋದು. ದಪ್ಪ ಆಗಿಬಿಟ್ರೆ ಅದು ಒಂಥರ ಇಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ತೆಳ್ಳಗೆ ಹಾಕ್ತೀನಿ ನಾನು. ನನಗೆ ಈ ಥರ ರೊಟ್ಟಿ ಹಾಕ್ಕೋಬೇಕು. ನನ್ನ ಮಗಳಿಗೂ ಅಷ್ಟೇ ತೆಳ್ಳಗೆ ರೋಸ್ಟ್ ಆಗಿರಬೇಕು. ನಮ್ಮ ಮನೆಯವ್ರಿಗೂ ಅಷ್ಟೇ ಬಿಸಿ ಬಿಸಿ ರೊಟ್ಟಿ ಕೊಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ರೋಸ್ಟ್ ಆಗಿರಬೇಕು, ಅಂದರೆ ಕಡ್ಕಲ್ ಥರ ಆಗಬೇಕು. ತುಂಬ ಕಡ್ಕಲಲ್ಲ, ಸ್ವಲ್ಪ ರೋಸ್ಟ್ ಆಗಿ ಬಿಸಿ ಬಿಸಿ ರೋಸ್ಟ್ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ. ಸೊ ಹೀರೆಕಾಯಿ ಪಲ್ಯ ನಾನು ಹಸಿರು ಕೂಡ ಮಾಡ್ತೀನಿ, ಕೆಂಪು ಕೂಡ ಮಾಡ್ತೀನಿ. ಇವತ್ತು ಕೆಂಪು ಮಾಡಿದ್ದೀನಿ. ಸೊ ಕೆಲವೊಂದು ಟೈಮು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕಿ ಮಾಡ್ತೀನಿ, ಆ್ಯಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗಬಾರ್ದು ಅಂತ ಹೇಳಿ. ಫಸ್ಟೆಲ್ಲ ಗ್ರೀನ್ ಕಲರೇ ಮಾಡ್ತಾಯಿದ್ದೆ, ಮಿಡಲಲ್ಲಿ ಎಲ್ಲನೂ ರೆಡ್ ಕಲರ್ ಮಾಡ್ತಾಯಿದ್ದೆ. ಸೊ ಇವಾಗ ಅವರಿಗೆ ಹಾಕಿ ಕೊಡ್ತಾಯಿದ್ದೀನಿ. ತುಂಬ ಲೇಟ್ ಆಗಿಬಿಟ್ಟಿದೆ. ನಾನು ಬೆಳಗ್ಗೆ ಅಲ್ಲಿ ಹೋಗಿ ಬಂದು ಫಾಸ್ಟಾಗಿ ಪಟಾಪಟ್ ಮಾಡಿದ್ದೀನಿ. ಇನ್ನೇನು ಅವ್ರು ತಿಂದ್ಕೊಂಡ್ಬಿಟ್ಟು ಹೋಗೋದಷ್ಟೇ. ಸೊ ಅವರು ಕೂಡ ಫುಲ್ ರೆಡಿ ಆಗಿದ್ದಾರೆ. ಮಗಳು ಕೂಡ ಹೋದ್ಲು, ಮೊಸರನ್ನ ತಿಂದ್ಕೊಂಡ್ಬಿಟ್ಟು. ಬಿಸಿ ಬಿಸಿ ಹೀರೆಕಾಯಿ ಪಲ್ಯ, ಬಿಸಿ ಬಿಸಿ ರೊಟ್ಟಿ, ಆಹಾ, ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ. ಬನ್ನಿ, ಅವರಿಗೆ ಕೊಡ್ತಾಯಿದ್ದೀನಿ ಟಿಫನ್. ರೊಟ್ಟಿನೇ ಬೇಕು ಅಂತ ಹೇಳಿದ್ರಲ್ಲ ಬೆಳಗ್ಗೆನೆ. ಅಯ್ಯೋ, ಏನು ಅಷ್ಟು ಅವಸರನ? ಕೆಲ್ಸಕ್ಕೆ ಹೋಗ್ಬೇಕಮ್ಮ. ಚಪಾತಿ ಏನಾದರೂ ಉಪ್ಪಿಟ್ಟು ಅವಲಕ್ಕಿ ಮಾಡ್ತಾ ಇದ್ದೆ. ಬೇಡಮ್ಮ ತಾಯಿ ಜಗನ್ಮಾತೆ. ಬೆಳಗ್ಗೆ ರೊಟ್ಟಿ ಯಾವಾಗ ನೋಡು ಜಾಸ್ತಿ ರೊಟ್ಟಿನೇ ಕೇಳ್ತೀರಾ. ಅದು ಉಪ್ಪಿಟ್ಟು ಅವಲಕ್ಕಿ ತಿಂದರೆ ಅಗಲೆಲ್ಲ ನೀರು ಕುಡಿಸ್ತೀವಿ. ಹಾಂ, ಹೊಟ್ಟೆ ಹಸಿಯುತ್ತೆ ಅಂತ ಹೇಳಿ ನಿಮಗೆ. ಹಸಿಯೋದಲ್ಲ, ನೀರು ಭಾಳ ಕುಡಿಸ್ತೀವಿ. ಈ ಥರ ಟಿಫನ್ ತಿಂದರೆ ಆರೋಗ್ಯವಾಗಿರ್ತೀವಿ, ಗಟ್ಟಿ ಇರುತ್ತೆ ಹೊಟ್ಟೆ ಅಂತ. ಓಹೋ, ನೋಡ್ಲಾ ಏನ್ರಿ? ಬೇಡಪ್ಪ, ತಿನ್ರಿ, ಹೊಟ್ಟೆ ಹಸಿದ್ರೆ ಬೇಡವಾ? ಸರಿ, ಆಗ್ತಾಯಿದ್ದೀನಿ ಬಿಸಿ ಬಿಸಿ ರೊಟ್ಟಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಸೊ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.